ಸುಮಾರು ಜನ ಕೇಳ್ತಿದ್ರಿ ಬಿಗ್ ಬಾಸ್ ಮುಗೀತು ಮರ ನೀವು ಬಿಗ್ ಬಾಸ್ ಅಲ್ಲಿ ಕಾಣಿಸ್ಲಿಲ್ಲ ಅಂತ. ನಾ ಬಿಗ್ ಬಾಸ್ ಅಲ್ಲಿ ಇದ್ದೆ, ಸೀಕ್ರೆಟ್ ರೂಮ್ ಅಲ್ಲಿ ಇದ್ದೆ. ನಾನು ಹೋಗ್ತೀನಿ ಅಂತ ಹೇಳಿ ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನೋಡಿ. ಹೌದಾ? ಎಲ್ಲಡ್ಕಿ ನಸೀಮ ಬೇಡಿ ಚಾಯ್ಸ್ ಬೇಕು ಅಂತ. ಹೌದು. ನನ್ಗೆ ಎಂತ ಮಾಡ್ತಿದ್ರು ಫಸ್ಟ್ ಅದನ್ನ ನಾನು ಬೇಕೇ ಬೇಕಂತ ಹೇಳಿ ನಾ ಫಸ್ಟ್ ಅದನ್ನ ಎಲ್ಲ ಎರಡ್ಗೆಲ್ಲ ಕುಡ್ಕೊಂಡೆಲ್ಲ ಮತ್ತೆ ಬನ್ನಿ ಅಂತ ಹೇಳಿದ್ರು ಟಾಸ್ಕ್ ಕಂಪ್ಲೀಟ್ ಮಾಡಕ್ಕೆ. ನಾನು ಎಂತ ಮಾಡಿದೆ, ಚಾಯ್ಸ್ ಇರಲ್ಲ ಮಾತ್ರ ಹೈವರ್ಸ್ ಇತ್ತು. ಚಾಯ್ಸ್ ಇರಲ್ಲ ಹೈವರ್ಸ್ ಇತ್ತು. ಸೀದಾ ಕುಡ್ದು ಎಲ್ಲ ಬೀಡಿ ಗಿಡಿ ಎಲ್ಲ ಸೇದ್ ಬರ್ಬೇಕಲ್ಲ. ಕುಡ್ಕೊಂಡು ಅಷ್ಟೊತ್ತಿನ ನಾನು ಕುಡ್ದು ಮುಗಿಸೋರಿಗೆ ಇವ್ರದ್ದು ಶೋ 11 ಗಂಟೆಗೆ ಮುಗ್ದಾಗಲ್ಲ. ಇನ್ನು ನಾಳೆ ಅಂತ ನೋಡಿದ್ವಿ ಶೋ ಮುಗಿಯೋ ತನಕ ಹಂಗೆ ಆತ್ ಮಾರ್ರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಮತ್ತೆ ಹೇಳಿದ್ರು ನಿಮ್ ಕರ್ಸಿದ್ ನಮ್ ಪುಣ್ಯ ಬಿಗ್ ಬಾಸಿಗೆ ಅಂತ ಹೇಳಿದ್ರು. ನಾನು ಹೇಳಿದೆ ನಮ್ಮ ಹೊರಗಡೆ ಮಲ್ನಾಡೆಲ್ಲ ಸಿಕ್ಕಾಪಟ್ಟೆ ನಂಗೆ ಭಾರಿ ಫ್ಯಾನ್ಸ್ ಕಂಡ್ರಿ, ಭಾರಿ ಕಾಯ್ತಿರ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರ. ಆಕ್ಚುಲಿ ನಂಗೆ ಯಾರು ವೋಟ್ ಮಾಡೋದು ಬೇಡ, ಚಾಯ್ಸ್ ಕುಡಿಯೋರು ವೋಟ್ ಮಾಡೋದು ಸಾಕು. ನಾನು ಹೇಳಿದ್ರು ಮುಂದಿನ ವರ್ಷ ಬನ್ನಿ ಅಂತ ಹೇಳ್ಯಾರ. ಹೋಗ್ಬೇಕು ಮುಂದಿನ ವರ್ಷ ಇಲ್ಲ, ಈ ಎರಡ್ಕೆ ಅಂತ ಬೇಡ. ಹತ್ತಿಂದ ಕೂತ್ಕೊಂಡ್ರೆ ಟಾಸ್ಕ್ ಆಡಕ್ಕಾಗಲ್ಲ. ಅವ್ರಿಗೆ ಸ್ವಲ್ಪ ಹೇಳ್ಬೇಕು ಮರ್ರೆ ಅಂತ ಬೇಡ, ಹಂಗೆ ಡಿಸೆಂಟ್ಗೆ ಬಂದು ಆಗ್ತೀವಂತ. ಚೆನ್ನಾಗಿ ಬಿಡಲ್ಲ ಕಣ್ರಿ ನನ್ನ. ನಾನು ಬಿಗ್ ಬಾಸಿಗೆ ಹೋಗ್ಲಿ ಯಾವ ಬಾಸಿಗೆ ಹೋದ್ರು ನಾನು ಬಿಡಲ್ಲ. ಸರಿ ಬರೋದು ಇವತ್ತು ಬೇರೆ ರೀಚಾರ್ಜಿಗೆ ದುಡ್ಡಿಲ್ಲ, ರೀಚಾರ್ಜ್ ಖಾಲಿ ಆಗುತ್ತೆ. ಇನ್ಯಾವ್ದು ರೀಚಾರ್ಜ್ ಮಾಡ್ಸ್ಕೊಂತೀನಿ ಅಂತ ನಂಗೆ ಗೊತ್ತಿಲ್ಲ. ನಾನು ₹1 ದುಡ್ಡೆಲ್ಲ ಪೂರ ಸಂಘ ಕಟ್ಟಿ ಪೂರ ಖಾಲಿ ಆಯ್ತು. ಇನ್ನು ಎಂತ ಮಾಡೋದು, ಯಾವಾಗ ರೀಚಾರ್ಜ್ ಮಾಡ್ಸ್ಕೊಂತೀನಿ ಗೊತ್ತಿಲ್ಲ. ಅಷ್ಟೊತ್ತಿಗೆ ಇದಕ್ಕೆ ಎಷ್ಟು ವ್ಯೂಸ್ ಬಂದಿರುತ್ತೋ ಎಷ್ಟು ಲೈಕ್ ಬರ್ತದ ರೀಚಾರ್ಜ್ ಮಾಡ್ಸ್ಕೊಂಡು ಆದ್ಮೇಲೆ ನೋಡ್ತೀನಿ ಎಲ್ಲ. ಬಿಗ್ ಬಾಸ್ ಅಲ್ಲಂತೂ ವೋಟ್ ಮಾಡಕ್ ನಾನು ಕಾಣಿಸಿಲ್ಲ. ಇದ್ರಲ್ಲಾರು ಲೈಕ್ ಕೊಡಿ ನೋಡೋಣ. ಬಾಯ್.